ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ರಿಸ್ಕ್ ವರ್ಸಸ್ ರಿಟರ್ನ್ ಬಗ್ಗೆ ನಾನು ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವು KFD ಕನ್ನಡ ಯೂಟ್ಯೂಬ್ ಚಾನಲ್‌ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ, ನೀವು ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಹಲವಾರು ರೀತಿಯಾಗಿ ಹಣಕಾಸಿಗೆ ಸಂಬಂಧಿಸಿದ ಮಾಹಿತಿಯನ್ನು ದೈನಂದಿನವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ, ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಮತ್ತು ಈ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ, ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ. ಕೆಲ ಸಮಯದ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಅಥವಾ ಒಬ್ಬರು ವೀಕ್ಷಕರು ವ್ಯೂವರ್ ಒಂದು ಕಮೆಂಟನ್ನು ಹಾಕಿದ್ರು. ಅದರಲ್ಲಿ ಏನು ಅಂದರೆ, ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಮಾಡಿದಂಥ ವಿಡಿಯೋ ಅದಾಗಿತ್ತು. ಆ ಒಂದು ವಿಡಿಯೋದಲ್ಲಿ ಅವರು ಹೇಳಿರುವಂಥ ಅಂಶ ಏನು ಅಂತಂದರೆ, ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಸೊ ಈ ಪ್ರಶ್ನೆಗೆ ಅನುಗುಣವಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆನ ನಾನು ಹಾಕ್ತಾ ಇದ್ದೀನಿ. ಅದೇನೆಂದರೆ, ರಿಸ್ಕು ಮತ್ತು ರಿಟರ್ನಿಗೆ ಅಂದರೆ ಅಪಾಯ ಮತ್ತು ಲಾಭಕ್ಕಿರುವಂತಹ ನಂಟು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಧಾರಣವಾಗಿ ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅನ್ನೋದು ಹೈ ರಿಸ್ಕ್ ಆಗಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಹೇಳಿದರೆ, ನಮ್ಮ ಸ್ನೇಹಿತರೊಬ್ಬರು ಏನು ಮಾಡಿದ್ರು ಅಂದರೆ, ಇದೇ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮಲ್ಲಿ ಹೂಡಿಕೆ ಮಾಡಿದ್ರು. ಅವರು ಹೇಳುವಂಥ ಒಂದು ವಿಷಯವನ್ನೇ ನಾನು ಇಲ್ಲಿ ನಿಮ್ಮೊಂದಿಗೆ ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಅವರು ಹೇಳಿದಂಥ ಒಂದು ವಿಷಯ ಏನು ಅಂತಂದರೆ, ಅವರು ಒಂದೇ ಒಂದು ಕಂಪನಿಯ ಒಂದು ಶೇರ್ಸ್ಗಳನ್ನು, ಅದನ್ನು ಪ್ರೈವೇಟ್ ಎಕ್ವಿಟಿ ಅಂತ ನಾವು ಕರಿತೇವೆ, ಖಾಸಗಿ ಶೇರ್ಸ್ಗಳನ್ನ ಅವರು ಖರೀದಿ ಮಾಡಲಿಲ್ಲ. ಬದಲಿಗೆ ಹಲವಾರು ಕಂಪನಿಗಳ ಖಾಸಗಿಯಾದಂತಹ ಒಂದು ಶೇರ್ಸ್ಗಳನ್ನು, ಪ್ರೈವೇಟ್ ಎಕ್ವಿಟಿಗಳನ್ನು ಅವರು ಖರೀದಿ ಮಾಡಿದ್ರು. ಇದರ ಮೂಲಕ ಅವ್ರು ಏನು ಹೇಳಿದ್ರು ಅಂದರೆ, ಅವರ ಒಂದು ಪೋರ್ಟ್‌ಫೋಲಿಯೋ ಅಂತ ನಾವೇನು ಕರಿತೀವಿ, ಅಂದರೆ ಅವರು ಹೂಡಿಕೆ ಮಾಡಿದಂತಹ ಪ್ರಮಾಣ ಏನಿದೆ, ಆ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಗಳಿಸಿದ್ದೀನಿ ಅಂತ ಹೇಳಿದ್ರು. ತದನಂತರದಲ್ಲಿ ಒಂದು ಸ್ಪೆಸಿಫಿಕ್ ಆದಂಥ ಕಂಪನಿಗಳ ಬಗ್ಗೆ ಮಾಹಿತಿ ಹೇಳ್ತಾ ಹೋದರು. ಅದರ ಪೈಕಿಯಲ್ಲಿ ಅವ್ರು ಹೇಳಿದಂತೂ, ನಾನು 2 ಬಾರಿ ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದೆ. ಸೊ 2 ಬಾರಿ ನಾನು ಹೂಡಿಕೆ ಮಾಡಿದ್ರೂ ಸಹ ನನಗೆ ಲಾಸು 60% ಆಗಿದೆ ಅನ್ನುವಂಥ ವಿಷಯ ಹೇಳಿದ್ರು. ಸೊ ಅವರ ಲಾಸ್ 60% ಆಗಿದ್ರೂ ಸಹ ನಾನೇನು ಹೇಳಿದೆ, ಮಾರ್ಬೋದಿತ್ತಲ್ಲ. ಇಲ್ಲ, ನನಗದು ಅವಶ್ಯಕತೆ ಇಲ್ಲ ಸದ್ಯಕ್ಕಂತೂ, ಮಾರುವ ಒಂದು ನಿಟ್ಟಿನಲ್ಲಿ ನಾನು ಹಾಕಿಲ್ಲ ಅದನ್ನು. ಅದು ನಾನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಹೂಡಿಕೆ ಮಾಡಿದ್ದೀನಿ ಅನ್ನುವಂಥ ತಮ್ಮ ಒಂದು ಉತ್ತರವನ್ನು ಹೇಳಿದ್ರು. ಅದೇ ರೀತಿ ಇನ್ನೊಂದು ಕಂಪನಿ ಬಗ್ಗೆ ಹೇಳಿದ್ರು. ಆ ಒಂದು ಪ್ರೈವೇಟ್ ಎಕ್ವಿಟಿ ಕಂಪನಿಯಲ್ಲಿ ಅವರು ಹೂಡಿಕೆ ಮಾಡಿದಾಗ ಅವರಿಗೆ ಸುಮಾರು ಈಗ ಅಂದರೆ ರೀಸೆಂಟಾಗಿ ಅವರು ನನ್ನೊಂದಿಗೆ ಚರ್ಚೆ ಮಾತಾಡ್ಬೇಕಾದ್ರೆ ತಿಳಿಸಿದಂಥ ಮಾಹಿತಿ ಏನು ಅಂದರೆ, ಸುಮಾರು 1000 ಪಟ್ಟಷ್ಟು ಅವರ ಒಂದು ಮೌಲ್ಯ ಏನಿದೆ, ಆ ಹೂಡಿಕೆಯ ಮೌಲ್ಯ ಏರಿದೆ ಅನ್ನುವಂಥ ಮಾಹಿತಿನ ಹೇಳಿದ್ರು. ಅಂದರೆ 1000 ಪಟ್ಟು ರಿಟರ್ನ್ ಸಿಕ್ಕಿದೆ ಅನ್ನುವಂಥ ವಿಚಾರ. ಯೋಚನೆ ಮಾಡಿ, ಒಂದು ಕಡೆ ಸುಮಾರು 60% ಲಾಸ್, ಇನ್ನೊಂದು ಕಡೆ ಸುಮಾರು 1000 ಪಟ್ಟು ರಿಟರ್ನ್ ಅನ್ನುವಂಥ ವಿಷಯ. ಸೊ ಆದ್ದರಿಂದ ನಮಗೆ ನಿಖರವಾಗಿ ಇಷ್ಟೇ ರಿಟರ್ನ್ ಬರುತ್ತೆ ಅಂತ ಹೇಳಿ ಈ ರೀತಿಯಾದಂಥ ಹಣಕಾಸಿನ ಯಂತ್ರಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಸರಾಸರಿಯಾಗಿ ಹೇಳೋದಾದರೆ ಒಂದು 10ರಿಂದ 12 ಅಥವಾ 15ರಿಂದ 16% ಅಂತ ಹೇಳ್ತಾರೆ. ಈ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಾಗ ಈ ಮ್ಯೂಚುವಲ್ ಫಂಡ್‌ನಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ಈ 12% ಅಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇನ್ಫ್ಲೇಷನ್ ಅನ್ನುವಂಥ ಒಂದು ವಿಷಯವನ್ನು ನಾವು ಗಮನಿಸಲೇಬೇಕು. ಮತ್ತು ಟ್ಯಾಕ್ಸ್ ಅನ್ನುವಂಥ ಒಂದು ವಿಷಯವನ್ನು ನಾವು ಗಮನಿಸ್ಬಿಟ್ಟು ಹೂಡಿಕೆನ ಮಾಡೋದು ಉತ್ತಮವಾದಂಥ ಒಂದು ನಿರ್ಧಾರ ತೊಗೊಂಡಂಗೆ ಅಂತ ಹೇಳ್ಬೋದು. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಪ್ರೈವೇಟ್ ಎಕ್ವಿಟಿಯಲ್ಲಿ ಯಾವ ರೀತಿಯಾಗಿ ಹೂಡಿಕೆ ಮಾಡಬೇಕು ಅಂತ ಹೇಳಿ ನಾನು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅನ್ನುವಂಥ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೆ. ಹೀಗಿರ್ಬೇಕಾದ್ರೆ ನಿಮಗೆ ನಿಖರವಾಗಿ ಒಂದು ರಿಟರ್ನ್ಸ್ ಸಿಗಲ್ಲ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಿಟರ್ನ್ಸ್ ಅನ್ನೋದು ಯಾವುದ್ರ ಮೇಲೆ ಅದು ಅಪ್ಲೈ ಆಗುತ್ತೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯಾದಂತಹ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಆ ಕಂಪನಿಗಳು ಸಾಲ ಹೆಚ್ಚಾಗಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಆ ಕಂಪನಿ ಗ್ರೋತ್ ಓರಿಯೆಂಟೆಡ್ ಕಂಪನಿ ಆಗಿತ್ತು ಅಂದರೆ ಸಾಲ ಹೆಚ್ಚಾಗಿ ಮಾಡಿರುತ್ತೆ. ಅಥವಾ ಆ ಒಂದು ಕಂಪನಿ ಒಂದು ಕನ್ಸರ್ವೇಟಿವ್ ಆಗಿ ಬಿಸ್ನೆಸ್‌ನ ಮಾಡ್ತಾ ಇದೆ ಅಂದರೆ, ಸಾಲವನ್ನು ಕಮ್ಮಿ ಮಾಡಿಕೊಂಡು ಝೀರೋ ಡೆಟ್ ಆಗಿ ಮತ್ತು ಹೆಚ್ಚಿನ ಒಂದು ಕ್ಯಾಶ್ ಫ್ಲೋ ಇಟ್ಕೊಂಡು ಆ ಕಂಪನಿ ವ್ಯವಹಾರವನ್ನು ನಡೆಸ್ತಾ ಇರುತ್ತೆ. ಸೊ ಕ್ಯಾಶ್ ಫ್ಲೋ ಹೆಚ್ಚಾಗಿರುವಂಥ ಕಂಪನಿಗಳಲ್ಲಿ ನಿಮಗೆ ಡಿವಿಡೆಂಡ್ ಮೂಲಕ ಅವರು ನಿಮಗೆ ಪ್ಯಾಸಿವ್ ಇನ್ಕಮನ್ನು ನೀಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನ ಸಹ ನಾವು ಗಮನಿಸ್ಬೋದು. ಸೊ ಹೀಗಿರ್ಬೇಕಾದ್ರೆ ನಿಖರವಾಗಿ ಇಷ್ಟೇ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಸಿಗುತ್ತೆ ಅಂತ ಹೇಳಿ ನಾನು ಅಲ್ಲ, ಯಾರೂ ಸಹ ಪ್ರಪಂಚದಲ್ಲಿ ಯಾರೂ ಸಹ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಅತಂತ್ರತೆ ಅನ್ನೋದು ಮಾರುಕಟ್ಟೆಗೆ ಸದಾ ಬೆನ್ನ ಹಿಂದೆ ಇರುವಂತಹ ಒಂದು ನೆರಳಿನಂತೆ ಅದು ಕಾರ್ಯವಹಿಸುತ್ತೆ ಅಂತ ಹೇಳ್ಬೋದು. ನಾವು ಹೇಗೆ ರಾತ್ರಿಯಲ್ಲಿ ನಡ್ಕೊಂಡು ಹೋದರೆ ಬೆಳಕು ನಮ್ಮ ಮೇಲೆ ಹಾಯ್ದಾಗ ನೆರಳು ಬಂದ್ಬಿಟ್ಟು ನಮ್ಮ ಒಂದು ಪ್ರತಿಬಿಂಬ ಬಂದ್ಬಿಟ್ಟು ಹೇಗೆ ಭೂಮಿಯಲ್ಲಿ ಕಾಣುತ್ತೋ, ಅದೇ ರೀತಿಯಲ್ಲೇ ಈ ರಿಸ್ಕ್ ಅನ್ನೋದು ಎಲ್ಲ ಷೇರು ಮಾರ್ಕೆಟ್ ಮತ್ತು ಹಣಕಾಸಿನ ಯಂತ್ರಗಳಲ್ಲೂ ಸಹ ಈ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ತುಂಬ ಸೇಫೆಸ್ಟ್ ಆದಂಥ ಇನ್ವೆಸ್ಟ್ಮೆಂಟ್ ಅಂತಂದರೆ ಬರೀ FD ಅಲ್ವಾ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಯೋಚನೆ ಮಾಡಿ ನೋಡಿ, DIGCC ಲೈಸೆನ್ಸ್ ಅಂತ ಇದೆ. ಆ ಇನ್ಶೂರೆನ್ಸನ್ನು ಮಾಡಿಸಿದ್ರೆ 5 ಲಕ್ಷದ ತನಕ ಹಣ ಮಾತ್ರ ಸೇಫ್ ಆಗಿರುತ್ತೆ. 5 ಲಕ್ಷಕ್ಕಿಂತ ಮೇಲಿರುವಂಥ ಡೆಪಾಸಿಟ್ ಹಣಗಳಲ್ಲಿ ರಿಸ್ಕ್ ಇದ್ದೇ ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದನ್ನು ಹೊರತುಪಡಿಸಿ ನೋಡೋದಾದರೆ, ದೇಶದಲ್ಲಿ ಅತಂತ್ರತೆ ಬಂದರೆ, ಯುದ್ಧ ಸಮಯ ಘೋಷಣೆ ಆಯಿತು ಅಂದರೆ, ಯುದ್ಧ ಬಂದರೆ, ಅಥವಾ ಬ್ಯಾಂಕೇ ದಿವಾಳಿ ಆಗುವಂಥ ಸಾಧ್ಯತೆಗಳು, ಸುಸ್ತಿ ಸಾಲ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಬ್ಯಾಂಕ್ ದಿವಾಳಿ ಹಂತಕ್ಕೆ ಹೋದಾಗ, ಸೊ ಅಥವಾ ನೋಟಿನ ಅಮಾನ್ಯೀಕರಣ ಆದಾಗ,
ಸೊ ಈ ಥರ ಒಂದು ಅತಂತ್ರವಾದಂತಹ ನೆಲೆಗಟ್ಟಿನಲ್ಲಿದ್ದಾಗ ಸರ್ವೇ ಸಾಧಾರಣವಾಗಿ ಈ ಒಂದು ಹಣಕಾಸಿನ ಯಂತ್ರಗಳ ಮೇಲೆ ಅದರ ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯ. ಅದು ಅಷ್ಟಕ್ಕೆ ಮಾತ್ರ ನಿಲ್ಲದೆ ಆರ್ ಬಿ ಐ ಎನ್ನುವ ಮೂಲಕ ಸಹ ಈ ಬಡ್ಡಿ ದರದಲ್ಲಿ ಏರಿಳಿತಗಳು ಆಗ್ತಾ ಇರುತ್ತೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂತ ನಾವೇನು ಕರಿತೀವಿ, ರೆಪೋ ದರದ ಬದಲಾವಣೆಗಳಲ್ಲಿ ಮತ್ತೆ ಈ ರೀತಿಯಾದಂಥ ಬಡ್ಡಿ ದರದಲ್ಲಿ ವ್ಯತ್ಯಯಗಳನ್ನು ನಾವು ಕಾಣ್ತೇವೆ. ಯಾಕೆ ಬಡ್ಡಿ ದರದಲ್ಲಿ ವ್ಯತ್ಯಯಗಳು ಕಾಣ್ತೀವಿ ಅನ್ನೋದಕ್ಕೆ ಕಾರಣ ಏನು ಅಂದರೆ ಬೆಲೆ ಏರಿಕೆ. ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಣೆ ಮಾಡೋದಕ್ಕೋಸ್ಕರ ಆರ್ ಬಿ ಐ ಈ ರೀತಿಯಾದಂಥ ನಿರ್ಧಾರಗಳನ್ನು ತಗೊಳುತ್ತೆ ಅನ್ನೋದನ್ನು ನಾವು ಮನಗಾಣಬೇಕಾಗುತ್ತೆ. ಸೊ ಇದು ಈ ರಿಸ್ಕ್ ಮತ್ತು ರಿಟರ್ನಿಗೆ ಇರುವಂಥ ಒಂದು ವಿಷಯ. ಸೊ ಅತಂತ್ರತೆ ಅನ್ನೋದು ಸದಾಕಾಲ ನಮ್ಮ ಜೀವನ ಪರ್ಯಂತ ಇರುವಂಥ ಒಂದು ವಿಷಯ ಆಗಿದೆ. ನಮ್ಮ ಹಣಕಾಸಿನ ಈ ಒಂದು ಯಂತ್ರಗಳಲ್ಲೂ ಸಹ ಅತಂತ್ರತೆ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಮನಗಾಣಬೇಕಾಗುತ್ತೆ. ಸೊ ಅದರಿಂದ ರಿಸ್ಕ್ ಇಲ್ಲದೆ ಇದ್ದ ಪ್ರಪಂಚ ನಡೆಯೋದೇ ಇಲ್ಲ ಅನ್ನೋದನ್ನು ನಾವು ಮನಗಾಣ್ಕೊಂಡು ನಮ್ಮ ಬಳಿ ಇರುವಂತಹ ಹಣವನ್ನು ನಾವು ಡೈವರ್ಸಿಫೈ ಮಾಡೋಣ. ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಮೂಲಕ ನಮ್ಮ ರಿಸ್ಕ್ಗಳನ್ನು ನಿಯಂತ್ರಣ ಮಾಡ್ಬೋದು ಅನ್ನೋದರ ಒಂದು ಉದಾಹರಣೆಯಾಗಿ ನಾವೊಂದು ಈ ಮಾಹಿತಿನ ಹಂಚಿಕೊಂಡೆ. ನಿಮಗೆ ಹೂಡಿಕೆ ಮಾಡಬೇಕು ಅನ್ನುವಂಥ ಆಸಕ್ತಿ ಇದೆ ಅಂದರೆ ನಿಮ್ಮ ನಗರದಲ್ಲಿ ನಿಮ್ಮ ಒಂದು ನೆರೆಯ ಪ್ರದೇಶದಲ್ಲಿರುವಂತಹ ನೆರೆಹೊರೆಯಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಹೂಡಿಕೆಯನ್ನು ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯ ಒಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFDA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.